ಕತ್ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಹರವೇ ಅಂಬೇಡ್ಕರ. ದಿಕ್ಕು ದಿಕ್ಕಿಗೂ ಹರವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಜೈ ಭೀಮ್. ಹರವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಕತ್ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಹರವೇ ಅಂಬೇಡ್ಕರ. ದಿಕ್ಕು ದಿಕ್ಕಿಗೂ ಗುರುವೇ ಅಂಬೇಡ್ಕರ. ಹರವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಹರವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಹೆಜ್ಜೆ ಹೆಜ್ಜೆಗೂ ಚುಚ್ಚುವ ಹೆಜ್ಜೆ ಹೆಜ್ಜೆಗೂ ಚಲಿಸುವ ಮುಳ್ಳು ದಲಿತರ ಬರಿಗಲ್ಲು. ಜೈ ಭೀಮ್. ಹರವೇ ಅಂಬೇಡ್ಕರ, ದಿಕ್ಕು ದಿಕ್ಕಿಗೂ ಒಮ್ಮೆಗನ ಮುಯ್ದ ಗುರುವೇ ಅಂಬೇಡ್ಕರ. ಹರವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಹರವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಕಾರ್ಯಕಾರಣಗಳನ್ನು ಉಳಿಸಿದೆ, ಕಾರ್ಯಕಾರಣಗಳನ್ನು ಉಳಿಸಿದೆ. ಸಮೃದ್ಧಿಯ ಹೊರಗೂಡಿದೆ, ಸಮೃದ್ಧಿಯ ಹೊರಗೂಡಿದೆ. ಗುರುವೇ ಅಂಬೇಡ್ಕರ. ಹರವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಕತ್ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಹರವೇ ಅಂಬೇಡ್ಕರ. ದಿಕ್ಕು ದಿಕ್ಕಿಗೂ ಒಮ್ಮೆಯ ಬೀರಿದ ಗುರುವೇ ಅಂಬೇಡ್ಕರ. ಹರವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಹರವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಶಾಸನವಲ್ಲ ಶಸ್ತ್ರಗಳೆಲ್ಲವೂ ಶಾಸನವಲ್ಲ, ಧರ್ಮವಂತವೇ ಶಸ್ತ್ರಗಳಲ್ಲ, ಶಸ್ತ್ರಗಳೆಲ್ಲವೂ ಶಾಸನವಲ್ಲ. ಪ್ರಗತಿ ವಿರೋಧಿ ಅಸ್ತ್ರಗಳನ್ನು, ಪ್ರಗತಿ ವಿರೋಧಿ ಅಸ್ತ್ರಗಳನ್ನು. ಹರವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಹರವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ದಿಕ್ಕು ದಿಕ್ಕಿಗೂ ಒಂದಿನ ಬೀರಿದ ಗುರುವೇ ಅಂಬೇಡ್ಕರ. ಹರವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಹರವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಪಂಚಭೂತಗಳು ಉಸಿರಾಡಲು, ಕಕ್ಕಲಬೇಕು ಉಸಿರಾಡಲು. ಪಂಚಶೀಲ ತತ್ವಗಳು ಮಾನವರಾಗಿ ಬದುಕಲು, ಮಾನವರಾಗಿ ಬದುಕಲು. ಹರವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಹರವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಕತ್ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಹರವೇ ಅಂಬೇಡ್ಕರ. ದಿಕ್ಕು ದಿಕ್ಕಿಗೂ ಒಮ್ಮೆಗನ ಬೀರಿದ ಗುರುವೇ ಅಂಬೇಡ್ಕರ. ಹರವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಹರವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡನ ಬಾಗಿಲು ಮುಳಬಾಗಿಲು. ಮುಳಬಾಗಿಲು ತಾಲೂಕು ಪಂಚಾಯಿತಿ ಮುಂದೆ ಕಳೆದ 11 ದಿನಗಳಿಂದ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಮತ್ತು ರೈತ ಮಿತ್ರ ಸಂಘಟನೆ ದಲಿತರಿಗೆ ಗ್ರಾಮ ಪಂಚಾಯಿತಿಯ ಸ್ವಂತ ಆದಾಯದಲ್ಲಿ 25% ಹಣವನ್ನು ದಲಿತರ ವಿವಿಧ ಕಲ್ಯಾಣಕ್ಕಾಗಿ ವರ್ಗ ಒಂದರಲ್ಲಿಟ್ಟು ದಲಿತರಿಗೆ ಮೀಸಲಿಡಬೇಕಾಗಿದ್ದಂತಹ ಹಣವನ್ನು ದುರುಪಯೋಗ ಪಡಿಸಿಕೊಂಡಿರುವ ಆರೋಪದಲ್ಲಿ ನಿರಂತರವಾಗಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ಮಾಡುತ್ತಿದ್ದು, ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬೆಂಬಲವನ್ನು ಸೂಚಿಸಿದ್ದು, ಈ ಸಮಯದಲ್ಲಿ ಜಿಲ್ಲಾ ಮುಖಂಡ ಹಾವಣಿ ಕಾಶಿ
ತಾಲೂಕು ಮುಖಂಡ ಗೋಪಸಂದ್ರ ವೆಂಕಟೇಶ್, ಮೇಲೇರಿ ವೆಂಕಟೇಶ್, ಬಿಕ್ಕನಹಳ್ಳಿ ರಾಮಕೃಷ್ಣ, ಮೊಳೆನೂರು ಮುನಿಚೌಡಪ್ಪ, ಕುರುಬರಳ್ಳಿ ಮಂಜುನಾಥ್, ಕರುರೆಡ್ಡಳ್ಳಿ ರಾಜೇಶ್, ಆವಣಿ ನಾರಾಯಣ ಸ್ವಾಮಿ, ಪೂಜಾರಿ ವೆಂಕಟೇಶ್, ವೆಂಕಟಾಪುರ ರಾಮಾಂಜಿ, ಜನಜಾಗೃತಿ ಕಲಾ ತಂಡದ ಮುನಿಚೌಡಪ್ಪ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದರು. जय भीम जय भीम जय 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 भीम जय भीम जय भीम जय 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 भीम जय भीम जय भीम ಬನ್ನಿರೋ 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 ಹೊಸನಾಡ ಕಟ್ಟೋಣ ಬನ್ನಿರೋ ಹೊಸನಾಡ ಕಟ್ಟೋಣ ಬನ್ನಿರೋ ಈ ನೆಲದ ಋಣವ ತೀರಿಸೋಣ ಬನ್ನಿರೋ ಈ ನೆಲದ ಋಣವ ತೀರಿಸೋಣ ಬನ್ನಿರೋ 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 ಹೊಸನಾಡ ಕಟ್ಟೋಣ ಬನ್ನಿರೋ ಈ ನೆಲದ ಋಣವ ತೀರಿಸೋಣ ಬನ್ನಿರೋ ಈ ನೆಲದ ಋಣವ ತೀರಿಸೋಣ ಬನ್ನಿರೋ ಸ್ವಾತಂತ್ರ್ಯಕ್ಕೆ ನೇಣುಗಂಬ ಹತ್ತಿದೋರ ಸ್ವಾತಂತ್ರ್ಯಕ್ಕೆ ನೇಣುಗಂಬ ಹತ್ತಿದೋರ ಈ ನೆಲಕ್ಕಾಗಿ ರಕ್ತವ ಸುರಿಸಿದೋರ ಈ ನೆಲಕ್ಕಾಗಿ ರಕ್ತವ ಸುರಿಸಿದೋರ ಸ್ವಾತಂತ್ರ್ಯಕ್ಕೆ ನೇಣುಗಂಬ ಹತ್ತಿದೋರ ಸ್ವಾತಂತ್ರ್ಯಕ್ಕೆ ನೇಣುಗಂಬ ಹತ್ತಿದೋರ ಈ ನೆಲಕ್ಕಾಗಿ ರಕ್ತವ ಸುರಿಸಿದೋರ ರಕ್ತವ ಸುರಿಸಿದೋರ ಕನಸುಗಳ ಕೆಂಪಾಗಿಸ ಬನ್ನಿರೋ ಕನಸುಗಳ ಕೆಂಪಾಗಿಸ ಬನ್ನಿರೋ ಕನಸುಗಳ ಕೆಂಪಾಗಿಸ ಬನ್ನಿರೋ ಕೆಂಪಾಗಿಸ ಬನ್ನಿರೋ ತ್ಯಾಗ ಬಲಿದಾನಗಳ ನೆನೆಯಿರೋ ತ್ಯಾಗ ಬಲಿದಾನಗಳ ನೆನೆಯಿರೋ ತ್ಯಾಗ ಬಲಿದಾನಗಳ ನೆನೆಯಿರೋ ತ್ಯಾಗ ಬಲಿದಾನಗಳ ನೆನೆಯಿರೋ ಬನ್ನಿರೋ 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 ಹೊಸನಾಡ ಕಟ್ಟೋಣ ಬನ್ನಿರೋ ಈ ನೆಲದ ಋಣವ ತೀರಿಸೋಣ ಬನ್ನಿರೋ ಈ ನೆಲದ ಋಣವ ತೀರಿಸೋಣ ಬನ್ನಿರೋ ಜೈ ಭೀಮ್ ಜೈ ಭೀಮ್. ಬಂಧುಗಳೇ, ನಾನು ಆವಡಿ ಕಾಶಿ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಜಿಲ್ಲಾ ಸಮಿತಿ ಸದಸ್ಯನಾಗಿ ಮಾತಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಇವತ್ತಿನ ದಿವಸ ಮುಳಬಾಗಿಲು ತಾಲೂಕಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಹಿರಿಯ ಶ್ರೀಯುತ ಮೆಕ್ಯಾನಿಕ್ ಶ್ರೀನಿವಾಸ್ ಮತ್ತು ಸತೀಶ್ ಅವರ ನೇತೃತ್ವದಲ್ಲಿ ಸುಮಾರು 11 ದಿನಗಳಿಂದ ನಿರಂತರವಾಗಿ ಹಗಲು ರಾತ್ರಿ ಇರದೆ ಅಘೋಷಿತವಾಗಿ ಅನಿರ್ದಿಷ್ಟವಾಗಿ ಈ ಒಂದು ಹೋರಾಟವನ್ನ ಕೈಗೆತ್ತಿಕೊಂಡಿದೆ. ಇದರ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಭ್ರಷ್ಟಾಚಾರ ಈ ದೇಶದಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿರುವುದರಿಂದ ಅದರಲ್ಲೂ ಕೂಡ ದಲಿತರಿಗೆ ಮೀಸಲಾಗಿಟ್ಟಂತಹ ಹಣವನ್ನ ದುರುಪಯೋಗ ಪಡಿಸಿಕೊಂಡು ಸುಮಾರು 6 ವರ್ಷಗಳಿಂದ ಇಲ್ಲಿ ಒಂದು ದೊಡ್ಡ ಹೆಗ್ಗಣದಂತೆ ಬಲಿತು ಕೂತಿರ್ತಕ್ಕಂಥ ಸರ್ವೇಶ್ ಅಂತಕ್ಕಂಥ ಭ್ರಷ್ಟ ಅಧಿಕಾರಿಯನ್ನ ಇಲ್ಲಿ ತೊಲಗಿಸಲೇಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಮೆಕ್ಯಾನಿಕ್ ಶ್ರೀನಿವಾಸ್ ಅವರ ಮತ್ತು ಸತೀಶ್ ಅವರ ನೇತೃತ್ವದಲ್ಲಿ ಸಂಯೋಜಕ ಸಮಿತಿ ಹೋರಾಟ ನಡೀತಾ ಇದೆ. ಇದಕ್ಕೆ ಅನೇಕ ಜನಪರ ಸಂಘಟನೆಗಳು, ಹೋರಾಟಗಾರರು, ಸಿಪಿಎಂ ಪಕ್ಷ, ರೈತ ಸಂಘ ಮತ್ತು ಅನೇಕ ಸಂಘಟನೆಗಳು, ಬಹುಜನ ಚಳವಳಿ ಮುಂತಾದ ಎಲ್ಲಾ ಸಂಘಟನೆಗಳು ಇದಕ್ಕೆ ಕೈಜೋಡಿಸಿ ರೈತ ಮಿತ್ರ ಸಂಘಟನೆ ಕೂಡ ಜೊತೆಯಲ್ಲಿ ಇದೆ. ಹಾಗಾಗಿ ಈ ಭ್ರಷ್ಟ ಸರ್ವೇಶ್ ಇದೊಂದು ಒಂದಲ್ಲ ಎರಡಲ್ಲ ಸುಮಾರು 100 ಕೋಟಿ ಹಣವನ್ನ, ದಲಿತರ ಹಣವನ್ನ ನುಂಗಿ ನೀರು ಕುಡಿದಿರ್ತಕ್ಕಂಥ ಸಂದರ್ಭದಲ್ಲಿ 10-11 ದಿವಸಗಳಾದ್ರೂ ಕೂಡ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಒಬ್ಬ ನಮ್ಮ ಜನಪ್ರತಿನಿಧಿ, ಒಂದು ಶಾಸಕರಾದಂತ ದಲಿತ ರಿಸರ್ವೇಶನ್ ಬಂದಿರತಕ್ಕಂಥ ನಮ್ಮ ಈ ಶಾಸಕರು ಮತ್ತು ದಲಿತ ರಿಸರ್ವೇಶನ್ ಗೆದ್ದಿರ್ತಕ್ಕಂಥ ನಮ್ಮ ಎಂಪಿಗಳು ಕಿವಿಗೊಳದಂತೆ ಜಾಣ ಕೂರು ಪ್ರದರ್ಶಿಸ್ತಾ ಇರೋದ್ರಿಂದ ಈ ಒಂದು ಭ್ರಷ್ಟನನ್ನ 100 ಕೋಟಿ ಒಬ್ಬನೇ ತಿನ್ನೋದಕ್ಕೆ ಸಾಧ್ಯನೇ ಇಲ್ಲ. ಕೆಲವು ಜನ ಕೂಟ ಸೇರಿಕೊಂಡು ರಾಜಕಾರಣಿಗಳು, ಈ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಇದರಲ್ಲಿ ಶಾಮೀಲಾಗುತ್ತೆ. ಒಬ್ಬನೇ ತಿನ್ನೋದಕ್ಕೆ ಸಾಧ್ಯನೇ ಇಲ್ಲ. ಈ ಭ್ರಷ್ಟಾಚಾರದಲ್ಲಿ ಈ ಶಾಸಕರದು ಮತ್ತು ಎಂಪಿದು ಕೂಡ ಪಾಲಿದೆ ಅಂತಕ್ಕಂಥ ಹೇಳಬೇಕು ನಾನು ಇಷ್ಟಪಡ್ತೇನೆ. ಅದೇ ಸಂದರ್ಭದಲ್ಲಿ ಈ ಒಂದು ಚಳುವಳಿ ಸುಮಾರು 11 ದಿನಗಳ ಕಾಲ ನಡೆದರೂ ಕೂಡ ಇವತ್ತಿಗೆ ಯಾವುದೇ ಒಂದು ಮೆಸೇಜ್ ಬರದೆ ಅವರು ಮೀನಾಮೇಷ ಅನಿಸ್ತಾ ಒಂದು ದಲಿತರ ಒಂದು ಹೋರಾಟಗಳನ್ನ ಮತ್ತೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ನಿರ್ಲಕ್ಷ್ಯ ಮಾಡೋ ಸಲ್ಲದು. ಮುಂದಿನ ದಿನಗಳಲ್ಲಿ ಈಗೇನು ಅವರೊಂದು ಕರೆ ಕೊಟ್ಟಿದ್ದಾರೆ, ನಾವು ಭಿಕ್ಷಾಟನೆ ಮಾಡಿ ಅದು ಕೂಡ ಧರಣಿಯನ್ನು ಮಾಡ್ತೀವಿ ಅಂತಕ್ಕಂಥ ಉದ್ದೇಶದಿಂದ ಹೋರಾಟ ಮಾಡ್ತಾರೆ. ಇದೊಂದು ವಿನೂತನವಾದಂತಹ ಒಂದು ಕಾರ್ಯಕ್ರಮ. ಹಾಗಾಗಿ ಈ ಭ್ರಷ್ಟ ಸರ್ವೇಶ ತೊಲಗುವವರೆಗೂ ಕೂಡ ನಮ್ಮ ಅಂಬೇಡ್ಕರ್ ವಾದ, ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಂಪೂರ್ಣವಾದಂತಹ ಬೇಷದ ಬೆಂಬಲವನ್ನ ನಾವು ಘೋಷಿಸ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಹೋರಾಟ ಯಶಸ್ವಿಯಾಗಲಿ. ಈ ಒಂದು ಭ್ರಷ್ಟ ಅಧಿಕಾರಿಗಳು
ಇನ್ನು ಸರ್ವೇಶ ತೊಲಗಿದ್ರೆ ಇನ್ನು ಅನೇಕ ಜಿಲ್ಲೆ ತಾಲೂಕು ಇರತಕ್ಕಂತ ಒಂದು ಭ್ರಷ್ಟರಿಗೆಲ್ಲ ಒಂದು ಎಚ್ಚರಿಕೆ ಗಂಟೆ ಆಗಲಿ. ಅವರು ಈ ತರ ಬಂಡತನದಿಂದ ಇಲ್ಲ 11 ದಿವಸಗಳು ಏನಿಲ್ಲಿ ಮಾಡ್ತಾ ಇದೀವಿ ಧರಣಿ ಮಾಡ್ತಾ ಇದ್ರು ಸಹ ಯಾಕಪ್ಪ ಇಷ್ಟು ದಿನ ನನ್ನ ಜನ ಇಷ್ಟು ರಿವರ್ಸ್ ಆಗಿದ್ದಾರೆ ಅಂತಕ್ಕಂಥ ಕನಿಷ್ಠವಾದ ಮಾನವೀಯತೆ ಒಂದು ಸ್ವಾಭಿಮಾನ ಇರ್ತಕ್ಕಂಥ ಈ ಅವಿವೇಕಿ ಇಲ್ಲೇ ಒಂದು ಕುರ್ಚಿನಲ್ಲಿ ಅಂಟಿಕೊಂಡಿದ್ದಾನೆ. ಅದರಿಂದ ಇದು ತೊಲಗುವ ತನಕ ಈ ಹೋರಾಟದಲ್ಲಿ ನಾವು ಭಾಗಿಗಳು ಇರ್ತಕ್ಕಂಥ ಬೇಸರದ ಬೆಂಬಲವನ್ನು ಸೂಚಿಸುತ್ತಾ ಈ ಒಂದು ಹೋರಾಟ ಯಶಸ್ವಿ ಆಗಲಿ, ಸಕ್ಸಸ್ ಆಗಲಿ ಅಂತಕ್ಕಂಥದ್ದು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಮೂಲಕವಾಗಿ ಮತ್ತೊಂದು ವಿಷಯ ತಿಳಿಸೋದು ಅಂತ ಹೇಳಿದ್ರೆ, ನಾವು ಇದೇ ಒಂದು ವಿಚಾರವನ್ನ ನಾವು ನಮ್ಮ ರಾಜ್ಯ ಸರ್ಕಾರ ಸಂಚಾಲಕರಾದಂತಹ ನಮ್ಮ ಮಾವಳ್ಳಿ ಶಂಕರ್ ಅವರ ಮುಖಾಂತರ ಮುಖ್ಯಮಂತ್ರಿಗಳು ಭೇಟಿ ಮಾಡತಕ್ಕಂಥ ಒಂದು ಸಂದರ್ಭ ಇದೆ. ಬಹುಶಃ ನಾವು 5ನೇ ತಾರೀಕು ಅವರನ್ನು ಭೇಟಿ ಮಾಡತಕ್ಕಂಥ ಒಂದು ಇದು ಕೊಟ್ಟಿದ್ದಾರೆ. ಒಂದುವೇಳೆ ಅದುವರೆಗೂ ಮುಂದುವರೆದಿದ್ದರೆ ಏನಾದ್ರು ಅವತ್ತು ದಿವಸ ಇದನ್ನು ಪ್ರಸ್ತಾಪ ಮಾಡಿ ಇವನ ಒಂದು ಅಮಾನತಿಗೆ ಇವನ ಮೇಲೆ ತನಿಖೆ ಮಾಡೋದಕ್ಕೆ ಅಥವಾ ಇವನ ಬಂಧಿಸೋದಕ್ಕೆ ನಾವು ಎಲ್ಲ ಒಂದು ವ್ಯವಸ್ಥೆಗಳನ್ನ ಸರ್ಕಾರದ ಇದ್ರ ಮೇಲೆ ಡಿಮ್ಯಾಂಡ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾವು ಹೇಳೋದಕ್ಕೆ ಇಷ್ಟಪಡ್ತೇನೆ. ಆದ್ರೆ ಈ ಒಂದು ಹೋರಾಟ ಇನ್ನೂ ಸ್ವಲ್ಪ ಗಟ್ಟಿಗೊಂಡು ಇನ್ನೂ ಒಂದು ಹೋರಾಟದ ಒಂದು ಶಕ್ತಿ ಜಾಸ್ತಿ ಮಾಡಿಕೊಂಡು ಇನ್ನಷ್ಟು ಅನೇಕ ಇನ್ನೊಂದು ವಿನೂತನವಾಗಿ ಮತ್ತೊಂದು ಕಾರ್ಯದ ಒಂದು ದಿಕ್ಕುಗಳನ್ನ ಬದಲಾಯಿಸಿಕೊಂಡು ಹೋರಾಟ ಮಾಡಬೇಕಾಗಿದೆ. ಇದಕ್ಕೆ ಇನ್ನೂ ಒಂದು ಅನೇಕ ಮಾರ್ಗಗಳಿದಾವೆ ನಮಗೆ. ಏನು ಅಂತ ಹೇಳಿದ್ರೆ ನಾವಿನ್ನೂ ರಸ್ತೆ ತಡೆ ಮಾಡಬಹುದು ಅಥವಾ ಜೈಲ್ ಬರೋ ಕಾರ್ಯಕ್ರಮಗಳು ಮಾಡಬಹುದು, ಇಲ್ಲ ನಮ್ಮ ಮುಂದೆ ಇದೆ. ಆದರೂ ಕೂಡ ಒಂದು ಸರ್ಕಾರಕ್ಕೆ ಪ್ರಜಾಸತ್ತಾತ್ಮಕವಾಗಿ ನಾವು ಅಹಿಂಸಾವಾದಿಗಳು, ನಾವು ಅಂಬೇಡ್ಕರ್ ಅವರ ಅನುಯಾಯಿಗಳು. ಅದರಿಂದ ಯಾವುದೇ ಕಾರಣದಿಂದ ಹಿಂಸಾತ್ಮಕ ಕೃತ್ಯಕ್ಕೆ ನಾವು ಎಡೆ ಮಾಡಿಕೊಡದೆ ಅಹಿಂಸಾತ್ಮಕವಾಗಿ ಇವತ್ತು ಸ್ವತಂತ್ರ ಬಂದಾಗಲಿಂದ ಕೂಡ ನಾವು ಅನೇಕ ಮಂದಿ ಹೋರಾಟಗಳು ಮಾಡಿದ್ದಾರೆ ಮತ್ತು ಸತ್ಯಾಗ್ರಹಗಳಲ್ಲಿ ಜೈಲು ಕೂಡ ಹೋದಂತ ಸಂದರ್ಭಗಳಿದ್ದಾವೆ. ಅದವರೆಗೂ ಕೂಡ ಈ ಹೋರಾಟವನ್ನ ನಿಲ್ಲಿಸಬಾರದು. ಜೈಲಿಗೆ ಹೋದ್ರೂ ಸಹ ನಾವು ಜೈಲಿಗೆ ಹೋದ್ರೂ ಸಹ ಈ ಹೋರಾಟವನ್ನು ಮುಂದುವರಿಸ್ತೀವಿ. ಜೈಲಲ್ಲಿ ಕೂಡ ಇವನ ವಿರುದ್ಧವಾಗಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಈ ಸರ್ವೇಶು ತೊಲಗೋ ತನಕ ಈ ಒಂದು ತಾಲೂಕು ಉದ್ಧಾರ ಆಗಲ್ಲ ಅಂತಕ್ಕಂಥದನ್ನ ಇಡೀ ತಾಲೂಕಿನ ಜನತೆ ಕಂಡಿದ್ದಾರೆ. ಆದ್ದರಿಂದ ಇಲ್ಲಿ ಇರ್ತಕ್ಕಂಥ ಹೋರಾಟಗಾರರು ಇರ್ತಕ್ಕಂಥ ಸಂಪೂರ್ಣವಾಗಿ ಏನು ಜನಪರ ಚಳುವಳಿಗಳು ದಲಿತ ಸಂಘದ ಎಷ್ಟೇ ಗುಂಪುಗಳಾಗಿದ್ರು ಕೂಡ ನಾವು ಒಂದು ಸಮಸ್ಯೆ ಬಂದಾಗ ಎಲ್ಲರೂ ಒಂದಾಗ್ತೇವೆ ಅಂತಕ್ಕಂಥ ಒಂದು ಸಂದೇಶವನ್ನು ನಾವು ಈ ಸಮಾಜಕ್ಕೆ ಕೊಡೋದಕ್ಕೆ ಇಷ್ಟಪಡ್ತೇವೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಒಂದು ಜನಪರ ಒಬ್ಬ ಮಂತ್ರಿ ಏನು ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಕೂಡ ಈ ಒಂದು ಸನಾತನವಾದಿಗಳು ಒಂದು ಷಡ್ಯಂತ್ರವನ್ನ ಮಾಡಿದ್ದಾರೆ. ಅದರಲ್ಲಿ ಈ ಲೈಸೆನ್ಸ್ ಇಲ್ಲದಂತಹ ರಿಜಿಸ್ಟರ್ ಆಗ್ತಕ್ಕಂಥ ಒಂದು ಸಂಘಟನೆ ಈ ದೇಶದಲ್ಲಿ ಯಾವುದೋ ಪಥ ಮಾಡಬೇಕು 100 ವರ್ಷಗಳಾಗ್ಬಿಟ್ಟಿದೆ, ದೊಣ್ಣೆಗಳು ಎತ್ಕೊಂಡು ತಿರ್ಗಾಡೋದು ಅಂತ ಹೇಳಿದ್ರೆ ಅದನ್ನ ರೌಡಿಸಮ್ ಅಲ್ವಾ? ಅದನ್ನ ಪರ್ಮಿಷನ್ ಕೊಡ್ಬೇಕು ಎಂಬತಕ್ಕಂಥ ಇದನ್ನ ಗುಲ್ಬರ್ಗ ಜಿಲ್ಲೆ ಚಿತ್ತಾಪುರದಲ್ಲಿ ಇದು ಮಾಡ್ತಾರೆ. ಅದನ್ನ ನಾವು ಎಲ್ಲಾ ಸಂಘಟನೆಗಳ ಒಕ್ಕೂಲಿನಿಂದ ಅದನ್ನ ಖಂಡಿಸ್ತೀವಿ. ಆ ರೀತಿ ಆ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಯಾವ ರೀತಿ ಅವರು ಫೇಸ್ ಮಾಡಿದ್ದಾರೆ ಈ ಒಂದು ಸನಾತನವಾದಿಗಳಿಗೆ ಅವರ ಮೆರವಣಿಗೆಗೆ ಒಂದು ಪರ್ಮಿಷನ್ ಕೊಡಬಾರ್ದು ಅಂತಕ್ಕಂಥ ಒಂದೇ ಗಟ್ಟಿ ನಿಲುವು ಹೊಂದಿದ್ದಾರೆ. ಅವರಿಗೆ ನಾವು ಬೆಂಬಲವಾಗಿ ನಿಲ್ಲೋದಕ್ಕೆ ನಾವು ನಿಲ್ಲಲೇಬೇಕು. ಮತ್ತು ಅದು ಕೇವಲ ಸ್ಯಾಂಪಲ್ ಅಷ್ಟೇ, ಇಡೀ ದೇಶದಲ್ಲಿ ಕೂಡ ಅದೇ ತರ ನಾವು ಪ್ರಿಯಾಂಕ್ ಖರ್ಗೆ ಅವರಂತ ಒಂದು ಸಮರ್ಥ ಒಬ್ಬ ಮಿನಿಸ್ಟರ್ ಇಂತಹ ಕ್ರಮ ಕೈಗೊಳ್ಳುವುದು ನಮ್ಮ ದಲಿತರ ಎಲ್ಲ ಒಂದು ಸ್ವಾಭಿಮಾನದ ಒಂದು ಸಂಕೇತವಾಗಿದೆ ಅಂತಕ್ಕಂಥ ಹೇಳೋದು ಇಷ್ಟಪಡ್ತೀವಿ. ಯಾವುದೇ ಕಾರಣದ ಸರ್ಕಾರ ಈ RSSಗೆ ರಿಜಿಸ್ಟರ್ ನೋಂದಣಿ ಆಗದಂತ ಒಂದು ಸಂಘಟನೆ ಅದೊಂದು ಭಯೋತ್ಪಾದಕ ಸಂಘಟನೆ ಇರಬಹುದು, ಅದು ಅಂಡರ್ವರ್ಲ್ಡ್ ಸಂಘಟನೆ. ಅದು ಇವತ್ತಿಗೆ ಇದು ಕೊಡದಿರ ಅವರು ನಮ್ಮ ಒಂದು ಮಿನಿಸ್ಟರ್ ಮೇಲೆ ದಲಿತ ಜನಾಂಗದ ಮೇಲೆ ಎಸೆರ್ತಕ್ಕಂಥ ಒಂದು ಸವಾಲು, ಅದು ಯಾವುದೇ ಕಾರಣದಿಂದ ಅವ್ರಿಗೆ ಅನುಮತಿ ಕೊಡಬಾರದು ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಇಷ್ಟಪಡ್ತೇನೆ. ಹಾಗಾಗಿ ಈ ಒಂದು ಮುಳಬಾಗಿಲು ಹೋರಾಟಗಾರರ ಈ ಒಂದು ಹೋರಾಟ 11 ದಿನ ತಲುಪಿದೆ. ಇದು ಇನ್ನು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಪ್ರತಿದಿನ ಕೂಡ ನಾವು ಬಂದಿಲ್ಲಿ ಭಾಗವಹಿಸುವ ಮುಖಾಂತರ ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ. ಒಂದು ಯಶಸ್ವಿ ಆಗಲಿ, ಇದೊಂದು ಸಕ್ಸಸ್ ಆಗಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಭೀಮ್.